ಇವತ್ತಿನ ಮ್ಯಾಚ್ ಯಾರು ಗೆಲ್ಬೋದು? ಮುಂಬೈಯ ಅಥವಾ ಡೆಲ್ಲಿನ? ಎರಡೂ ತಂಡಗಳಲ್ಲಿ ಯಾವ ತಂಡ ಬಲಿಷ್ಠ? ಎರಡೂ ತಂಡಗಳ ಬಲಾಬಲ ಏನು? ಈ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟಾಟಾ IPLನ 3ನೇ ಆವೃತ್ತಿಯ 2ನೇ ಪಂದ್ಯ ಇಂದು ವಡೋದರಾದಲ್ಲಿ ನಡೆಯಲಿದೆ. ದಿಗ್ಗಜ ಮಾಜಿ ಚಾಂಪಿಯನ್ ಮುಂಬೈ ಇಂಡಿಯನ್ಸ್ ಮತ್ತು 2 ಸಲ ರನ್ನರ್ ಅಪ್ ಆಗಿರುವ ಡೆಲ್ಲಿ ಕ್ಯಾಪಿಟಲ್ಸ್ ಮಧ್ಯ ಸೆಣಸಾಟವಾಗಲಿದೆ. ಟೀಮ್ ತುಂಬ ಟಾಪ್ ಆಲ್ರೌಂಡರ್ಗಳನ್ನೇ ತುಂಬಿರುವ ಮುಂಬೈ ಗೆಲುವಿನ ಫೇವರೇಟ್ ಟೀಮ್ ಆಗಿದೆ. ಎಲೆ, ಸ್ಕೇವಿಯರ್, ಅಮೆಲಾಕೇರ್ ಅಂತ ಟಾಪ್ ಆಲ್ರೌಂಡರ್ಗಳು ಯಾವಾಗ ಬೇಕಾದರೂ ಪಂದ್ಯದ ಗತಿಯನ್ನು ಚೇಂಜ್ ಮಾಡೋ ಕೆಪಾಸಿಟಿ ಇದೆ. ಇನ್ನು ಕೌರ್ ಬಗ್ಗೆ ಗೊತ್ತಿರೋ ಹಾಗೆ ಬಿಗ್ ಹಿಟ್ಟರ್, ತುಂಬಾ ಅನುಭವಿ ಕ್ಯಾಪ್ಟನ್. ಬೌಲಿಂಗಲ್ಲಿ ಸೌತ್ ಆಫ್ರಿಕಾದ ಇಸ್ಮಾಯಿಲ್ ಇಲ್ಲಿ ತುಂಬಾ ಪ್ರಮುಖ ಪಾತ್ರ ವಹಿಸ್ತಾರೆ. ಉಳಿದಂತೆ ಭಾರತದ ಸಜನಾ ಯಸ್ತಿಕಾ ತಂಡಕ್ಕೆ ಉತ್ತಮ ಆಟಗಾರರಾಗಿದ್ದಾರೆ. ಇನ್ನು ಕಳೆದ 2 ಬಾರಿಯ ರನ್ನರ್ ಅಪ್ ಆಗಿ ಉತ್ತಮ ಪ್ರದರ್ಶನ ತೋರಿರೋ ಡೆಲ್ಲಿ ಕ್ಯಾಪಿಟಲ್ಸ್ ಸ್ಟ್ರಾಂಗ್ ಆಗಿ ಮುಂಬೈಗೆ ಟಕ್ಕರ್ ಕೊಡೋದರಲ್ಲಿ ಯಾವುದೇ ಸಂದೇಹವಿಲ್ಲ. ಇನ್ನು ಆಸ್ಟ್ರೇಲಿಯಾದ ಅನುಭವಿ ಆಟಗಾರ್ತಿ ಮ್ಯಾಗ್ ಲ್ಯಾನಿಂಗ್ ಅಚ್ಚುಕಟ್ಟಾಗಿ ಇಲ್ಲಿ ತನಕ ತಂಡವನ್ನು ಮುನ್ನಡೆಸ್ಕೊಂಡು ಬಂದಿದ್ದಾರೆ. ಡ್ಯಾಸಿಂಗ್ ಸ್ಟಾರ್ ಸಫಾಲಿ, ಕನ್ಸಿಸ್ಟೆನ್ಸಿ ಜಮಿಯಾ ಡೆಲ್ಲಿ ಬ್ಯಾಟಿಂಗ್ನ ಆಧಾರ ಸ್ತಂಭಗಳು. ಇನ್ನು ಆಲ್ರೌಂಡರ್ಗಳಾದ ಮಾರಿಜಾನ ಕಪ್, ಜೊನಾಸನ್, ಸದರ್ಲ್ಯಾಂಡ್, ಗ್ಯಾಸ್ಪೈ ಎಲ್ಲ ತುಂಬ ಸ್ಟ್ರಾಂಗ್ ಪ್ಲೇಯರ್ಸು. ಬೌಲಿಂಗ್ನಲ್ಲಿ ತುಂಬ ಅನುಭವಿಗಳಾದ ಭಾರತದ ಶಿಖಾ, ಅನುರಾಧ ಮುಂಬೈ ಬ್ಯಾಟ್ಸ್ಮನ್ಗೆ ಕಾಟ ಕೊಡೋದರಲ್ಲಿ ಯಾವುದೇ ಅನುಮಾನವಿಲ್ಲ. ಏನಪ್ಪ ಅಂದರೆ ಎರಡೂ ಟೀಮ್ಗಳು ಸಮಬಲ ಇದೆ. ನಿನ್ನೆ ಥರ ಇವತ್ತು ಒಳ್ಳೆ ಮ್ಯಾಚ್, ಥ್ರಿಲ್ಲಿಂಗ್ ಮ್ಯಾಚ್ನ ಎಕ್ಸ್ಪೆಕ್ಟ್ ಮಾಡ್ಬೋದು.